ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಸೊ ಮೊನ್ನೆ ನಾವು ನೋಡ್ತಾ ಇದ್ವಿ, ಮೊನ್ನೆಯಿಂದ ನೋಡ್ತಾ ಇದ್ವಿ, ಗೆಲ್ಬೇಕು ಅಂದ್ರೆ ತಂತ್ರಗಾರಿಕೆ ಇಂಪಾರ್ಟೆಂಟು, ಕುತಂತ್ರ ಅಲ್ಲ, ತಂತ್ರ ಇಂಪಾರ್ಟೆಂಟು, ಮಾಡ್ಲೇಬೇಕು ಅಲ್ವಾ? ಭೀಷ್ಮರ ವಿರುದ್ಧ ಹೇಗೆ ಕೃಷ್ಣ ಮಾಡಿದ್ರು ಅಂತ. ಈಗ ಭೀಷ್ಮರ ಹಾಗೆ ಇನ್ನೊಬ್ರು ತುಂಬಾ ಪ್ರಭಾವಿಶಾಲಿ ಒಬ್ರು ಇದ್ರು ಕೌರವರ ಕಡೆ. ಯಾರು ಅಂತ ಅಂದ್ರೆ ಅದು ದ್ರೋಣಾಚಾರ್ಯರು. ದ್ರೋಣಾಚಾರ್ಯರ ಬಗ್ಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವರೇ ಬಿಲ್ವಿದ್ಯೆಯನ್ನ ಹೇಳ್ಕೊಟ್ಟಿರೋದು ಯಾರಿಗೆ? ಎಲ್ಲಾರ್ಗೂ ಕೂಡ, ಕೌರವರು ಮತ್ತೆ ಪಾಂಡವರಿಗೆ. ಅದರಲ್ಲೂ ಅರ್ಜುನನ ರೆಡಿ ಮಾಡಿರೋದೇ ದ್ರೋಣಾಚಾರ್ಯರು. ದಟ್ ಮೀನ್ಸ್ ಅವರೇ ಗುರು, ಆಯ್ತಾ? ಅರ್ಜುನನ್ಗೆ ಏನ್ ಗೊತ್ತಿದೆ ಅದೇ ದ್ರೋಣಾಚಾರ್ಯರಿಗೂ ಗೊತ್ತಿರೋದು. ದ್ರೋಣಾಚಾರ್ಯರು ಅರ್ಜುನನ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅದು ಇಬ್ರು ಈಕ್ವಲ್ ಆಗಿದ್ದಾರೆ, ಇಬ್ರು ಸಮಾನವಾಗಿ ಹೇಳ್ಕೊಟ್ಟಿರುವಂತದ್ದು ಅಲ್ವಾ? ಸೊ ಈಗ ದ್ರೋಣಾಚಾರ್ಯನ ನಾವು ಸೋಲ್ಸ್ಬೇಕು ಅಂತಂದ್ರೆ ಕಷ್ಟ ಇದೆ. ಅದನ್ನ ಈಗ ಏನ್ ಮಾಡಿದ್ರು ಕೃಷ್ಣ ಅಂತ ನೋಡೋಣ. ಸೊ ಏನಾಯ್ತು, ಅರ್ಜುನನಿಗೆ ದ್ರೋಣಾಚಾರ್ಯರೇ ಗುರು. ಕಾರಣಾಂತರಗಳಿಂದ ಕೌರವರ ಪಕ್ಷ ವಹಿಸ್ಬೇಕಾಯ್ತು. ಅವರನ್ನು ಬಿಲ್ವಿದ್ಯೆಯಲ್ಲಿ ಮಣಿಸುವ ಶಕ್ತಿ ಪಾಂಡವರಲ್ಲಿ ಯಾರಿಗೂ ಇರ್ಲಿಲ್ಲ, ಇವನ್ ಅರ್ಜುನಂಗೂ ಇರ್ಲಿಲ್ಲ. ಆಗ ಮತ್ತೆ ಕೃಷ್ಣ ಇನ್ನೊಂದು ತಂತ್ರನ ಮಾಡಿದ್ರು. ಏನು ಅಂದ್ರೆ, ದ್ರೋಣಾಚಾರ್ಯರಿಗೆ ಎಲ್ಲಾರ್ಗೂ ಒಂದು ವೀಕ್ನೆಸ್ ಇರುತ್ತೆ ಅನ್ನೋ ಹಾಗೆ, ಅದಕ್ಕೆ ವೀಕ್ನೆಸ್ ಇಟ್ಕೋಬಾರ್ದು. ಕೃಷ್ಣನ್ ವೀಕ್ನೆಸ್ ಇರ್ಲಿಲ್ಲ ನೋಡಿ ಅಲ್ವಾ? ಸೊ ದ್ರೋಣಾಚಾರ್ಯರಿಗೆ ತನ್ನ ಮಗ ಅಶ್ವತ್ಥಮನ ಮೇಲೆ ವಿಪರೀತವಾದ ಮೋಹ ಇತ್ತು, ಮಮಕಾರ ಮೋಹ ಇತ್ತು. ಅಶ್ವತ್ಥಮನಿಗೆ ಏನಾದ್ರೂ ಆದ್ರೆ ಅದನ್ನ ಸಹಿಸ್ಕೊಳ್ಳುವ ಶಕ್ತಿ ದ್ರೋಣಾಚಾರ್ಯರಿಗಿರ್ಲಿಲ್ಲ. ಕೌರವರ ಪರವಾಗಿ ದ್ರೋಣಾಚಾರ್ಯರು ಹೋಗೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಅಶ್ವತ್ಥಮನೇ ಕಾರಣ ಅಲ್ವಾ? ಸೊ ಅವರು ಏನ್ ಮಾಡಿದ್ರು, ಕೃಷ್ಣ ಏನ್ ಮಾಡಿದ್ರು, ಓಕೆ ಅವರ ಮೇನ್ ಪಾಯಿಂಟ್ ಏನು, ಅವರ ಮಗ, ಅದನ್ನ ಹಿಡಿಯೋಣ ಅಂತ ಹೇಳಿ ಕೃಷ್ಣ ಏನ್ ಮಾಡಿದ್ರು, ಅಶ್ವತ್ಥಮ ಸತ್ ಹೋದ ಅನ್ನೋ ಒಂದು ಸುದ್ದಿಯನ್ನ ಹರಡಿಸಿದ್ರು, ಭೀಮನ್ ಮೂಲಕ ಹೇಳ್ಸಿದ್ರು. ಆದ್ರೆ ಇದು ಸುಳ್ಳು, ಆಯ್ತಾ? ಆದ್ರೆ ಸುಳ್ಳು ಹೇಳಕ್ಕೆ ಭೀಮ ಒಪ್ಲಿಲ್ಲ. ಆಗ ಅಲ್ಲೇ ಇದ್ದ ಅಶ್ವತ್ಥಮ ಅನ್ನೋ ಒಂದು ಹೆಸರಿನ ಆನೆಯನ್ನ ಭೀಮನ ಗದೆಯಿಂದ ತಲೆಗೆ ಹೊಡೆಸ್ಬಿಟ್ಟು ಆ ಆನೆಯನ್ನ ಸಾಯಿಸ್ಬಿಟ್ಟು ಅಶ್ವತ್ಥಮ ಸತ್ತ ಅಂತ ಇವಾಗ ಹೋಗಿ ಹೇಳು ಅಂತ ಕೃಷ್ಣ ಹೇಳಿದ್ರು. ಸೊ ಭೀಮ ಹೇಳಲೇಬೇಕಲ್ಲ, ಹೋಗ್ಬಿಟ್ಟು ಇವಾಗ ಅಶ್ವತ್ಥಮ ಸತ್ತ ಅಂತ ಹೇಳಿದ್ರು. ದ್ರೋಣಾಚಾರ್ಯರಿಗೆ ತುಂಬಾ ಆತಂಕ ಆಯ್ತು. ಆದ್ರೆ ಅವರು ಯಾರ ಮಾತನ್ನ ನಂಬ್ತಾ ಇದ್ರು ಅಂದ್ರೆ ಧರ್ಮರಾಯರ ಮಾತನ್ನ ನಂಬ್ತಾ ಇದ್ರು. ಸೊ ಧರ್ಮರಾಯರ ಹತ್ರ ಬಂದ್ಬಿಟ್ಟು ನನ್ನ ಅಶ್ವತ್ಥಮಂಗೆ ಏನಾಯ್ತು ಅಂತ ದ್ರೋಣಾಚಾರ್ಯರು ಕೇಳಿದ್ರು. ಆಗ ಗೊತ್ತಲ್ವಾ, ಧರ್ಮರಾಯ ನಿಜಾನೇ ಹೇಳ್ತಾರೆ. ಆಗ ಅವ್ರು ಏನ್ ಮಾಡಕ್ ಹೋದ್ರು, ಅಶ್ವತ್ಥಮ ಎಂಬ ಆನೆ ಸತ್ತು ಹೋಯಿತು ಅಂತ ಹೇಳ್ಬೇಕಿತ್ತು. ಅಂದ್ರೆ ಅಶ್ವತ್ಥಾಮೋ ಅತಃ ಕುಂಜರಹ ಅಂತ ಅವ್ರು ಹೇಳಿದ್ರು. ಆ ಟೈಮಲ್ಲಿ ಏನ್ ಮಾಡಿದ್ರು ಕೃಷ್ಣ, ಧರ್ಮರಾಯ ಹೇಳೋವರೆಗೂ ಕೂಡ, ಅಂದ್ರೆ ಏನದು ಅಶ್ವತ್ಥಾಮೋ ಅತಃ ಅಂತ ಹೇಳೋ ತನಕ ಸುಮ್ನಿದ್ದು ಕರೆಕ್ಟ್ ಆಗಿ ಕುಂಜರಹ ಅಂದ್ರೆ ಆನೆ, ಕುಂಜರಹ ಅಂತ ಹೇಳೋಷ್ಟ್ರಲ್ಲಿ ಇವ್ರೇನ್ ಮಾಡಿದ್ರು, ಪಂಚಜನ್ಯವನ್ನ ಊದ್ಬಿಟ್ರು, ಆಯ್ತಾ? ಜೋರಾಗಿ ಊದ್ಬಿಟ್ರು. ದ್ರೋಣಾಚಾರ್ಯರಿಗೆ ಅಶ್ವತ್ಥಮ ಎನ್ನೋ ಆನೆ ಸಾಯ್ತು ಅಂತ ಹೇಳಿದ್ದು ಧರ್ಮರಾಯ. ಬಟ್ ಅಶ್ವತ್ಥಾಮ ಸತ್ತೋದ್ರು ಅಂತ ಹೇಳಿದ್ರೆ ಮಧ್ಯದಲ್ಲಿ ಆನೆ ಬರೋ ಟೈಮಲ್ಲಿ ಏನಾಯ್ತು, ಕೃಷ್ಣ ಆ ಸೌಂಡ್ಗೆ ದ್ರೋಣಾಚಾರ್ಯರಿಗೆ ಕೇಳಿಸ್ಲಿಲ್ಲ. ಸೊ ದ್ರೋಣಾಚಾರ್ಯರು ನನ್ನ ಮಗನೇ ಸತ್ತೋದ ಅಂತ ಅನ್ಕೊಂಡು ದುಃಖದಲ್ಲಿ ಯುದ್ಧದಲ್ಲಿ ನಿಂತಾಗ ಅವರು ದ್ರೋಣಾಚಾರ್ಯರನ್ನ ಬಾಣ ಬಿಟ್ಟು ಸಾಯಿಸಿದ್ರು ಅಲ್ವಾ? ಇದಕ್ಕೂ ಮುನ್ನ ದ್ರೌಪದಿಯ ಮಾನ ಉಳಿಸಕ್ಕೆ ಅಕ್ಷಯ ವಸ್ತ್ರ ಕರುಣಿಸಿದ್ದು, ಬಾಲ್ಯದಲ್ಲೇ ವೃಂದಾವನದ ಜನರನ್ನು ಮಳೆಯಿಂದ ಕಾಪಾಡಲು ಗೋವರ್ಧನ ಗಿರಿಯನ್ನು 1 ವಾರದ ಕಾಲ
ಎತ್ತಿ ಹಿಡಿದಿದ್ದು, ಕಂಸ ಹಾಗೂ ಜರಾಸಂಧನನ್ನು ಕೊಂದಿದ್ದು, ಇಷ್ಟವಿಲ್ಲದ ಮದುವೆಯಿಂದ ರುಕ್ಮಿಣಿಯನ್ನು ಕಾಪಾಡಿದ್ದು, ಕಾಮರೂಪದ ರಾಜನಿಂದ 16,000 ಯುವತಿಯರನ್ನು ರಕ್ಷಿಸಿದ್ದು, ಇವೆಲ್ಲವೂ ಕೃಷ್ಣನ ತಂತ್ರಗಾರಿಕೆಗೆ ಸಾಕ್ಷಿ. ಒಮ್ಮೆ ಬಳಸಿದ ತಂತ್ರಗಳನ್ನು ಮತ್ತೊಮ್ಮೆ ಕೆಲಸಕ್ಕೆ ಬರುತ್ತವೆ ಅಂತ ಹೇಳೋಕೆ ಆಗಲ್ಲ. ಅವು ಬೇಗ ಹಾಳಾಗ್ಬೋದು. ಆಗ ನಾವು ಬುದ್ಧಿ ನಮ್ದು ಉಪಯೋಗಿಸಿ ಹೊಸ ಹೊಸ ತಂತ್ರಗಳನ್ನ ಹೂಡ್ತಾನೆ ಇರ್ಬೇಕಾಗತ್ತೆ. ಅದೇ ತರ ನಾವು ನಮ್ಮ ಜೀವನದಲ್ಲಿ ಗೆಲ್ಬೇಕು ಅಂದ್ರೆ ಅಧರ್ಮದ ವಿರುದ್ಧ ಕೆಲವೊಂದು ತಂತ್ರಗಳಿರ್ಬೇಕು. ಯಾಕೆ ಇದಕ್ಕೆ ನಾನು ಒಂದು ಒಳ್ಳೆ ಸಿಂಪಲ್ ಆಗಿ ಒಂದು ಆನ್ಸರ್ ಹೇಳ್ಬಿಡ್ತೀನಿ ನೋಡಿ ಮೇಡಮ್. ಒಳ್ಳೆಯವ್ರಿಗೆ ಯಾಕೆ ಕೆಟ್ಟದ್ದಾಗುತ್ತೆ, ಒಳ್ಳೆಯವರೇ ಯಾಕೆ ಯಾವಾಗ್ಲೂ ನೋವು ಅನ್ಭವಿಸ್ತಾರೆ, ಒಳ್ಳೆಯವ್ರಿಗೆ ಯಾಕೆ ಮೋಸ ಹೋಗುತ್ತೆ ಅನ್ನೋದಾದ್ರೆ, ಈಗ ಭೀಮ ಸುಳ್ಳು ಹೇಳು ಅಂದ್ರೆ ಹೇಳಲಿಲ್ಲ ಗೊತ್ತಾ? ಸೊ ನಾನು ತುಂಬಾ ಒಳ್ಳೆಯವನು, ನಾನು ಹೇಳಲ್ಲ ಅಂತ ಹೋದ್ರೆ ಏನಾಗ್ತಿತ್ತು ಇವಾಗ? ಇನ್ ಕೇಸ್ ಅಲ್ಲಿ ಕೃಷ್ಣ ಇರ್ಲಿಲ್ಲ ಅಂದಿದ್ರೆ ಭೀಮ ಧರ್ಮರಾಯ ಸುಳ್ಳು ಹೇಳ್ತಾ ಇರ್ಲಿಲ್ಲ. ಸೊ ದ್ರೋಣಾಚಾರ್ಯರನ್ನ ಸೋಲ್ಸಕ್ ಯಾರಿಗೂ ಆಗ್ತಾ ಇರ್ಲಿಲ್ಲ. ಸೊ ಕೌರವರು ಸೋಲ್ತಾ ಇರ್ಲಿಲ್ಲ. ಅವಾಗ ಏನಾಗ್ತಿತ್ತು? ಖಂಡಿತ ಅಧರ್ಮ ಸ್ಥಾಪನೆ ಆಗ್ತಾ ಇತ್ತು ಅಲ್ವಾ? ಹಿಂಗೆ ಒಳ್ಳೆಯವರೆಲ್ಲ ನಮ್ಗೆ ಯಾಕೆ ಬೇಕು ಬೇರೆಯವ್ರ ಚಿಂತೆ, ಎಲ್ಲಾದ್ರೂ ಪ್ರಾಬ್ಲಮ್ ಆಗ್ತಿದ್ರೆ ಅಯ್ಯೋ ನಮ್ಗೆ ಯಾಕೆ ಬೇಕಪ್ಪ, ನಮ್ಮ ಪಾಡಿಗೆ ನಾವಿರೋಣ ಅನ್ನೋದಾಗಿರ್ಬೋದು. ಅದಕ್ಕೆ ಮಹತ್ರಯ್ಯ ಅವ್ರು ಏನು ಹೇಳ್ತಾರೆ, ಇವತ್ತು ಜಗತ್ತು ಹಾಳಾಗ್ತಾ ಇರೋದು ಕೆಟ್ಟವರಿಂದ ಅಲ್ಲ ಒಳ್ಳೆಯವರಿಂದ ಅಂತ ತಾನೇ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಅದೇ ತರ ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ತಂತ್ರಗಳನ್ನ ಮಾಡ್ಲೇಬೇಕಾಗುತ್ತೆ. ಹಂಗಂತ ನಾವು ಕೆಟ್ಟವರು ಅಂತ ಅಲ್ಲ. ಕೃಷ್ಣನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಕೆಲವೊಂದು ಟೈಮ್ ಸುಳ್ಳು ಹೇಳ್ಬೇಕಾಗತ್ತೆ, ಕೆಲವೊಂದು ಟೈಮ್ ತಂತ್ರಗಳನ್ನ ಬಳಸ್ಬೇಕಾಗತ್ತೆ, ಕೆಲವೊಂದು ಟೈಮ್ ಕೆಲವೊಂದು ಅನಾಹುತನ ತಪ್ಪಿಸೋದಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕಾಗತ್ತೆ. ಅದನ್ನ ನಾನು ಎಲ್ಲೂ ಮುಕ್ತವಾಗಿ ಹೇಳಕ್ಕಾಗಲ್ಲ. ಆದ್ರೆ ನಿಮ್ಮ ಉದ್ದೇಶ ಸ್ಪಷ್ಟವಾಗಿರ್ಬೇಕು. ಅದಕ್ಕೆ ಏನಿಲ್ಲ ಹೇಳ್ತಾ ಇರೋದು ಅಂದ್ರೆ, ಯಶಸ್ಸು ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದನ್ನ ಜೆರಾಕ್ಸ್ ಮಾಡಕ್ಕಾಗಲ್ಲ ಅಲ್ವಾ? ಸೊ ನಮ್ಮದನ್ನ ಯಾರೋ ಜೆರಾಕ್ಸ್ ಮಾಡ್ಬೋದು, ನಮ್ಮದೇ ಮಾತನ್ನ ನಮ್ಮದೇ ಎಜುಕೇಶನ್ನ ಇನ್ನೊಬ್ರು ಜೆರಾಕ್ಸ್ ಮಾಡ್ಬೋದು, ನಿಮ್ಮದೇ ಐಡಿಯಾನ ಇನ್ನೊಬ್ರು ಬಳಸ್ಕೋಬಹುದು. ಆದ್ರೆ ಅದು ಜೆರಾಕ್ಸ್ ಮಾಡ್ಬೋದೇ ಹೊರತು ಒರಿಜಿನಲ್ ಕಾಪಿ ಕ್ರಿಯೇಟ್ ಮಾಡಿರೋ ನಿಮಗೆ ಆ ತರ 10 ಅಲ್ಲ 100,000 ಒರಿಜಿನಲ್ನ ಕ್ರಿಯೇಟ್ ಮಾಡೋ ಶಕ್ತಿ ನಿಮಗಿರುತ್ತೆ. ಅದನ್ನ ಮರಿಬೇಡಿ. ನಂದನ್ನ ಅವರು ಐಡಿಯಾ ಬಳಸ್ಕೊಂಡು ಬೆಳೆದ್ಬಿಟ್ರು, ನನ್ನನ್ನ ಬಳಸ್ಕೊಂಡು ಅವ್ರು ಬೆಳೆದ್ಬಿಟ್ರು ಅಂತ ಕೊರಗಬೇಡಿ. ಬಿಕಾಸ್ ನೀವು ಒರಿಜಿನಲ್ ಕಾಪಿ, ನಿಮ್ಮ ಹತ್ರ ಇನ್ನೊಂದು ರೆಡಿ ಇರುತ್ತೆ. ಹಾಗೆ ನಿಮ್ ಜೊತೆ ಯಾರಾದ್ರೂ ಜೆರಾಕ್ಸ್ ಮಾಡ್ಕೊಳ್ಳೋ ತರ ಅವ್ರು ಇದ್ದಾರೆ ಅಂದ್ರೆ ಸ್ಟ್ರಿಕ್ಟ್ ಆಗಿ ಹೇಳಿ, ಇಲ್ಲ ಇದು ನನ್ನ ಕಂಡೀಷನ್, ಹಿಂಗಿದ್ರೆ ಹಿಂಗಿರೋಣ ಅಂತ ಕ್ಲಿಯರ್ ಆಗಿ ಹೇಳಿ. ಯಾಕೆ ಅಂತಂದ್ರೆ ಆ ಜೆರಾಕ್ಸ್ ಮಾಡೋ ತಪ್ಪಲ್ಲ, ಅದು ಮತ್ತೆ ಅನ್ಯಾಯದಕ್ಕೆ ಹೋದಾಗ ಖಂಡಿತ ಅದು ತಪ್ಪಾಗುತ್ತೆ. ಇದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ತಂತ್ರಗಳನ್ನ ಬಳಸಬೇಕಾಗತ್ತೆ, ಸುಳ್ಳು ಹೇಳ್ಬೇಕಾಗತ್ತೆ. ಆದ್ರೆ ಅದರ ಉದ್ದೇಶ ಸ್ಪಷ್ಟವಾಗಿರ್ಬೇಕು. ಅವಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಗೆಲ್ತೀವಿ. ಸೊ ನಿಮ್ಮ ಲೈಫಲ್ಲಿ ದ್ರೋಣಾಚಾರ್ಯರು ಯಾರಿದ್ದಾರೆ, ಅವರಿಗೆ ಯಾವ ಥರ ನಾವು ಬಳಸಬೇಕು ಅನ್ನೋದನ್ನ ಯೋಚನೆ ಮಾಡಿ. ಆ್ಯಂಡ್ ಯಾವತ್ತೂ ಕೂಡ ನಿಮ್ಮ ಬುದ್ಧಿಯನ್ನ ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ. ಸೊ ಅದು ನಿಮಗೆ ಯಾವತ್ತೂ ಕಾವಲಾಗಿ ಕಾಪಾಡುತ್ತೆ. ಬುದ್ಧಿ ಸರಿಯಾಗಿರ್ಬೇಕು ಅಂದ್ರೆ ಅರ್ಜುನನ್ಗೆ ಮುಂಚೆನೆ ಕೃಷ್ಣ ಪಾಠ ಹೇಳಿದ್ರು. ಏನೇನು ಬೌದ್ಧಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ನೀನು ಸದೃಢವಾಗಿದ್ದಾಗ ಮಾತ್ರ ನೀನು ಯುದ್ಧವನ್ನ ಮಾಡೋದಕ್ಕೆ, ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಕರೆಕ್ಟ್ ಆಗಿರ್ತೀಯಾ ಅಂತ. ಸೊ ಅದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಬುದ್ಧಿಯನ್ನ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ಎಷ್ಟು ಜನ ಆಲ್ರೆಡಿ ನಿಮ್ಮ ಬುದ್ಧಿನ ನಿಮ್ ಕೈಯಲ್ಲಿ ಇಟ್ಕೊಳಕ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಯಾರು ಕೆಟ್ಟದನ್ನ ಹೇಳ್ತಾ ಇದ್ರು ಕೂಡ ನೀವು ಅದ್ರ ಕಡೆಗೆ ವಾಲ್ತಾ ಇಲ್ಲ, ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡು ನಾನು ನಿಂತಿದ್ದೀನಿ ಅಂತ ಎಷ್ಟು ಜನ ಅನ್ಸುತ್ತೆ? ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.